ನಿನ್ ಪ್ರೆಗ್ನೆಂಟಾ? ಹೌದು, ಮತ್ತೆ ನನ್ ಮಗುಗೋಸ್ಕರ ನನಗೆ 1 ವರ್ಷ ರಜಾ ಬೇಕು. ಮಗು ತಂದೆ ಯಾರು? ನಾನೊಂದು ಮೀಟಿಂಗಿಗೆ ಹೋಗ್ಬೇಕಾಗಿದೆ. ನಾನು ಬರೋವರೆಗೂ ಇಲ್ಲೇ ಇರು. ಅದ್ಯಾರು ಅಂತ ನನಗೆ ಗೊತ್ತಿಲ್ಲ. ಸಿಂಗಲ್ ಮಾಮ್ ಆಗೋದು ತುಂಬಾ ಕಷ್ಟ. ಇದ್ ನಿನ್ ಕಡೆ ತೀರ್ಮಾನನಾ? ಹೌದು, ನಾನ್ ನಿರ್ಧಾರ ಮಾಡಾಯ್ತು. ನಾನೇ ಅನಾಥೆ. ನನಗೆ ಫ್ಯಾಮಿಲಿ ಬೇಕು ಅನ್ನೋ ಆಸೆ ಇತ್ತು. ನನ್ ಸ್ಟಡೀಸ್ ಬಗ್ಗೆ ಯೋಚನೆ ಮಾಡ್ಬೇಡಿ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಮಗು ಆದ್ಮೇಲೂ ಸ್ಟಡೀಸ್ ಕಂಟಿನ್ಯೂ ಮಾಡ್ತೀನಿ. ಆಯ್ತು. ನನ್ನ ಕಂದ, ಈ ಜಗತ್ತಿಗೆ ನಿನಗೆ ಸ್ವಾಗತ. ಜಾಕ್, ಡಾಕ್ಟರ್ ಹತ್ರ ಮಾತಾಡಕ್ ಹೋಗ್ತಿದ್ದೀನಿ. ಗುಡ್ ಬಾಯ್ ತರ ಇಲ್ಲೇ ಇರ್ಬೇಕು, ಓಕೆ? ಹಾಸ್ಪಿಟಲ್ ಖರ್ಚೆಲ್ಲ ನನ್ಗೆ ಕಾರಲ್ಲಿ ಡ್ಯಾಶ್ ಮಾಡಿದ್ರಲ್ಲ ಅವ್ರ ಹತ್ರನೇ ಕಟ್ಸು. ಹಾಸ್ಪಿಟಲ್ ಖರ್ಚೆಲ್ಲ ಅವರೇ ನೋಡ್ಕೊಳ್ಳಿ, ಆಯ್ತಾ? ಸರಿ ನನ್ನ ಸ್ಮಾರ್ಟ್ ಬಾಯ್. ಡಾಕ್ಟರ್, ಜಾಕ್ ಕೈ ಈಗ ಹೇಗಿದೆ? ಅದ್ ಯಾವಾಗ್ಲೂ ನೋವಾಗತ್ತಾ? ಅವನ ಕಂಡೀಷನ್ ಚೆನ್ನಾಗಿಲ್ಲ. ನಾವು ಬೋನ್ ಏನೋ ಜಾಯಿಂಟ್ ಮಾಡಿದೀವಿ, ಆದ್ರೆ ಅವನು ಮುಂಚೆ ತರ ನಾರ್ಮಲ್ ಆಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅಷ್ಟು ಸೀರಿಯಸ್ಸಾ? ನೀವು ಅವನ ಬಗ್ಗೆ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಆದ್ರೆ ಖರ್ಚು 50,000 ಆಗುತ್ತೆ. ಆದ್ರೆ ಅದು ತುಂಬಾ ಜಾಸ್ತಿ ಆಯ್ತು. ನನ್ನ ವಯಸ್ಸಾಗಿರೋ ಶರೀರ ಇವಾಗ ಸಾಥ್ ಕೊಡ್ತಾ ಇಲ್ಲ. ನೀನು ಒಬ್ಬ ಒಳ್ಳೆ ಮಗ ಅನಿಸ್ಕೋಬೇಕಾದ್ರೆ ಮೊದ್ಲು ನನಗೊಂದು ಮೊಮ್ಮಗುನ ಕೊಡು. ನಮ್ಮ ಸ್ಕಾಟ್ ಫ್ಯಾಮಿಲಿ ಕಳೆದ 18 ತಲೆಮಾರುಗಳಿಂದ ಒಬ್ಬನೇ ವಾರಿಸ್ದಾರನ ಮೇಲೆ ಹೋಗ್ತಾ ಇದೆ. ನಾವು ಮಗುಗೋಸ್ಕರ ಪರದಾಡ್ತಾ ಇದೀವಿ. ಆದ್ರೆ ನಿನಗೆ ಮದುವೆ ಅಂದ್ರೆ ಇಂಟ್ರೆಸ್ಟೇ ಇಲ್ಲ. ನಿನಗೆ ಆಸೆ ಇದೆಯಾ ನಮ್ಮ ವಂಶ ಇಲ್ಲಿಗೆ ಮುಗಿದೋಗ್ಲಿ ಅಂತ? ಡ್ಯಾಡ್, ನಾನು ನಿಮ್ಗೆ ಸರಿ ಹೇಳಿದ್ದೀನಿ. ನಾನು ಯಾವುದಕ್ಕೂ ಅರ್ಜೆಂಟ್ ಮಾಡೋದಿಲ್ಲ. ಓ ಭಗವಂತ, ನನಗೆ ನನ್ನ ಮಗನ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ. ನೀನು ನನಗೆ ಆಕಾಶದಿಂದ ಒಂದು ಮಗುನ ಕೊಟ್ಟುಬಿಡು. ಏ ಹ್ಯಾರಿ, ಇವ್ನ್ ನೋಡೋದಕ್ಕೆ ಸೇಮ್ ನಿನ್ ತರನೇ ಇದ್ದಾನೆ. ನೀನ್ ಚಿಕ್ಕವನಿದ್ದಾಗ ಇವನ್ ತರನೇ ಇದ್ದೆ. ಭಗವಂತ ಕೇಳಿಸ್ಕೊಂಡ್ಬಿಟ್ಟ ಅನ್ಸುತ್ತೆ. ನನಗೊಂದು ಮೊಮ್ಮಗು ಕೊಟ್ಟ. ಏಯ್, ನನ್ ಮೊಮ್ಮಗು, ಬೇಗ ಹಿಡ್ಕೊಳ್ಳಿ ಅವನನ್ನ. ಡ್ಯಾಡ್, ಸಮಾಧಾನವಾಗಿರಿ. ನಾವು ಬೇರೆಯವ್ರ ಮಗುನ ನಮ್ಮ ಮಗು ಅಂದ್ಕೊಳಕ್ಕಾಗಲ್ಲ. ಈ ಮಗು ಅಂತೂ ನೋಡೋದಕ್ಕೆ ತೇಟ್ ನಿನ್ ತರನೇ ಇತ್ತು. ಇವನು ನಿನ್ ಮಗ ಅಲ್ಲ ತಾನೆ? ನನಗನ್ಸುತ್ತೆ ನಿಮಗೆ ನಿಜವಾಗ್ಲೂ ಮೊಮ್ಮಗ ಬೇಕು ಅಂತ. ನಾನು ಆಗ್ಲೇ ಆ ಮಗು ಕೂದ್ನ ಎತ್ಕೊಂಡಿದ್ದೀನಿ. ಇಲ್ಲಿಗ್ ಬಾ. ಏನಾಯ್ತು? ಬಾ ಇಲ್ಲಿ. ಆದಷ್ಟು ಬೇಗ ಡಾಕ್ಟರ್ಗಳಿಗೆ ಇವರಿಬ್ಬರ DNA ನ ಕಂಪೇರ್ ಮಾಡೋದಕ್ಕೆ ಹೇಳ್ಬಿಡಿ. ನಿಮಗೆ ನಿಜವಾಗ್ಲೂ ಅನ್ಸುತ್ತಾ ಆ ಮಗು ನಂದೇ ಅಂತ? ನನಗನ್ಸುತ್ತೆ ನೀವಿನ್ನೂ ಗುಣ ಆಗಿಲ್ಲ ಅಂತ. ಅದಕ್ಕೆ ಕಾರಣ ಕೂಡ ನೀನೇನೆ. ಈ ಮಗು ನಿಂದಲ್ಲ ಅಂತ ಪ್ರೂವ್ ಆದ್ರೆ ನಾನೇ ಒಪ್ಕೋತೀನಿ ನಾನೇ ಸರಿ ಇಲ್ಲ ಅಂತ. ಅವನು ನಿಜವಾಗ್ಲೂ ನನ್ನ ಮಗನ? 7 ವರ್ಷದಿಂದ ನಾನು ಆ ಹುಡುಗಿ ಜೊತೆ ಇದ್ದೆ. ನನಗ್ ತೋರಿಸೋದನ್ನ ಸ್ಕಾಟ್ ಫ್ಯಾಮಿಲಿಯ ಹೊಸ ಸದಸ್ಯ. 99% ಚಾನ್ಸಸ್ ಇದೆ. ನನಗೆ ಮೊಮ್ಮಗು ಸಿಕ್ತು. ನಮ್ಮ ವಾರಸ್ದಾರ ಸಿಗ್ದ. ನಮ್ಮ ವಾರಸ್ದಾರ ಸಿಗ್ದ. ನಮ್ಮ ವಾರಸ್ದಾರ ಸಿಗ್ದ. ಇಲ್ಲಿ ನೋಡು, ನಮ್ಮ ವಾರಸ್ದಾರ. ನಿನಗೀಗಲೂ ನನ್ನ ಕಾಲಿನ ಚಿಂತೆನೆ. ಇವನು ನಮ್ಮ 18 ತಲೆಮಾರುಗಳ ವಾರಸ್ದಾರ. ನನಗೆ ವಾರಸ್ದಾರ ಸಿಕ್ಕಿದ್ದಾನೆ. ಅದನ್ನ ನೋಡ್ ಬದಲು ಇವನು ನಿನ್ ಮಗನೇ. ಪೂರ್ತಿ ಸಿಟಿಲಿ ಹುಡುಕಾಡಿಸಿ ನನಗೆ ನನ್ನ ಮೊಮ್ಮಗು ಬೇಕು. ಹೋಗಿ ಹೋಗಿ. ಅಮ್ಮ, ಆಂಟಿ ಎಲ್ಲಿ ನನ್ನ ಕಾರಿಂದ ಹೊಡೆದಿದ್ರಲ್ಲ ಅವರು ಓಡೋಗ್ಬಿಟ್ರು ತಾನೆ? ಜಾಕ್, ಟ್ರೀಟ್ಮೆಂಟ್ಗೆ ನನ್ನ ಸೇವಿಂಗ್ಸು ಸಾಕಾಗಲ್ಲ. ದುಡ್ಡು ಎಲ್ಲಿಂದ ತರ್ಲಿ? ಮಿಸ್ಟರ್ ಆಲ್ಫ್ರೆಡ್ ಹೇಳಿದ್ದಾರೆ ಹಾಸ್ಪಿಟಲ್ ನ ಲಾಕ್ ಮಾಡಿ. ಎಲ್ಲ ಕಡೆ ಹುಡುಕಿ, ಯಾವ ಜಾಗನೂ ಬಿಡಬೇಡಿ. ನಾವು ಆ ಮಗುನ ಹುಡುಕ್ಲೇಬೇಕು. ಜಾಕ್, ನಡಿ.
ಇಷ್ಟೊತ್ತು ಯಾಕೆ ಮಾಡ್ದೆ? ನನ್ಗೆ ಟೈಮ್ ತುಂಬಾ ಇಂಪಾರ್ಟೆಂಟ್. ನೀವು ನನಗೆ ತುಂಬಾ ಇರಿಟೇಟ್ ಮಾಡ್ತಿದ್ದೀರಾ. ನನ್ ಹೊಸ ಕಾರ್ ಕೂಡ ಹಾಳು ಮಾಡ್ಬಿಟ್ರಿ ನೀವು. ಚೆಕಪ್ ಮತ್ತೆ ಬ್ಯಾಂಡೇಜ್ಗೆ 5,000 ಆಯ್ತು. ಆದ್ರೆ ಡಾಕ್ಟರ್ ಹೇಳಿದ್ದಾರೆ ಟ್ರೀಟ್ಮೆಂಟ್ಗೆ 50,000 ಖರ್ಚಾಗುತ್ತಂತೆ. 50,000? ನಿನ್ಗೆ ಹುಚ್ಚಿಡ್ದಿದ್ಯಾ? ನೀನ್ ನನ್ನ ಶ್ರೀಮಂತ್ಲು ಅನ್ಕೊಂಡು ನನ್ನಿಂದ ಲೂಟಿ ಮಾಡಕ್ ನೋಡ್ತಾ ಇದ್ಯಾ? ಹೋಗಿಲ್ಲಿಂದ. ಇಲ್ಲಿ ನೋಡಿ ಮೇಡಮ್, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನೀವೇ ಡ್ರೈವ್ ಮಾಡ್ತಿದ್ರಿ, ನೀವೇ ನನ್ ಮಗಂಗ್ ಡಿಕ್ಕಿ ಹೊಡೆದಿದ್ದು, ಮೂಳೆ ಮುರಿದಿದ್ದೀರಾ. ಬಿಲ್ ತಗೊಳ್ಳಿ. ನಂಬಿಕೆ ಇಲ್ದೇ ಇದ್ರೆ ನನ್ ಜೊತೆ ಡಾಕ್ಟರ್ ಹತ್ರ ಬನ್ನಿ. ಕೈ ಎತ್ತು. ನಿಮ್ ನೋಡಿದ್ರೆ ನಂಗಾಗಲ್ಲ. ನಿನ್ ಮಗುನ ನೋಡ್ಕೋಬೇಕಲ್ವಾ? ಕೈ ಮುರಿದೋಗಿದೆ, ತಿಳಿತಾ? ನೀನ್ ಇಷ್ಟು ತಟ್ಟಿಯಾಗಿರೋಕ್ ಹೇಗ್ ಸಾಧ್ಯ? ಫೋನಲ್ಲಿ ಮಾತಾಡ್ಕೊಂಡ್ ಡ್ರೈವ್ ಮಾಡಿ ನನ್ ಮಗಂಗ್ ಡಿಕ್ಕಿ ಹೊಡೆದಿದ್ಯಾ. ಈಗ ತಪ್ಪಿಸ್ಕೊಳ್ತಿದ್ಯಾ? ನಾನ್ ಹಾಗೇನೆ. ಏನ್ ಮಾಡ್ಕೋತೀಯಾ? ನಿನಗ್ ಗೊತ್ತಾ ನಾನ್ ಯಾರು ಅಂತ? ನೀನ್ ಯಾರಾಗಿದ್ರೇನು, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ದುಡ್ಡು ಕೊಡ್ಲೇಬೇಕು, ಗೊತ್ತಾಯ್ತಾ? ನೀವ್ ನನ್ನ ಲೂಟಿ ಮಾಡ್ಬೇಕು ಅಂತಿದ್ದೀರಾ. ಅಮ್ಮ ಮಗ ಇಬ್ರು ಒಳ್ಳೆ ಪ್ಲಾನ್ ಮಾಡಿದೀರಾ ಅಲ್ವಾ? ಈ ರೀತಿ ದುಡ್ಡು ಮಾಡಕ್ಕೆ ನಿಮ್ಗೆ ಭಯ ಆಗಲ್ವಾ? ಯಾವತ್ತಾದ್ರೂ ನಿನ್ನೂ ಯಾರಾದ್ರೂ ಎತ್ಕೊಂಡ್ ಹೋಗ್ಬಿಡ್ತಾರೆ. ನಾನು 1 ರೂಪಾಯಿ ಕೊಡೋದಿಲ್ಲ. 50,000ಕ್ಕೆ ನಾನೊಂದ್ ಬ್ಯಾಗ್ ತಗೋತೀನಿ. ಬಿಡು ನನ್ನ. ಇಲ್ಲ ಇಲ್ಲ, ಬಿಡೋದಿಲ್ಲ. ಬಿಡು ನನ್ನ, ಹೇಳ್ತಿದ್ದೀನಲ್ಲ. ಬಿಡಲ್ಲ ಮಿಸ್ಟರ್ ಅಂತ ಹ್ಯಾರಿ, ಹೇಳದ್ನಲ್ಲ. ಗೊತ್ತಾಗಿದೆ ಚಿಕ್ಕ ಯಜಮಾನ್ರು ಇಲ್ಲೇ ಇದ್ದಾರೆ ಅಂತ. ಹುಡುಕ್ತಾ ಇರಿ. ಸರಿ, ದುಡ್ಡು ನಡೀರಿ. ಕೊಡು. ಇರು. ಹ್ಯಾರಿ, ಬಿಡು ನನ್ನ. ನಾನ್ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ. ಇವಾಗಾದ್ರೂ ಬಿಡು. ಬಿಡು ಹ್ಯಾರಿ. ತಪ್ಪಿಸ್ಕೊಳಕ್ ನೋಡಿದ್ರೆ ಹಿಟ್ ಅಂಡ್ ರನ್ ಕೇಸ್ ಹಾಕ್ಬಿಡ್ತೀನಿ ಅಷ್ಟೇ. ಆಮೇಲೆ ನೀನು ಜೈಲ್ಗೆ ಹೋಗೋದಕ್ಕೆ ರೆಡಿ ಆಗಿರ್ಬೇಕು. ಹಲೋ ಇನ್ಶೂರೆನ್ಸ್ ಕಂಪನಿ, ಬೇಗ ಇಲ್ಲಿಗೆ ಬನ್ನಿ. ಮಿಸ್ ಜೋಯಿ, ಇದರಲ್ಲಿ ಪೂರ್ತಿ ತಪ್ಪು ಅವರದ್ದೇ. ನಾವು ನಿಮ್ಮ ಮೆಡಿಕಲ್ ಖರ್ಚನ್ನ ನೋಡ್ಕೊಳ್ಳೋದಕ್ಕೆ ತಯಾರಾಗಿದ್ದೀವಿ. ಜಾಕ್ ಟ್ರೀಟ್ಮೆಂಟ್ಗೆ ಪೇಮೆಂಟ್ ನನಗೆ ಯಾವಾಗ ಸಿಗತ್ತೆ? ನನಗ್ ನೆನ್ಪಿದೆ, ಕಾರ್ ಇನ್ಶೂರೆನ್ಸ್ಗೆ ಅಟ್ಲೀಸ್ಟ್ 2 ತಿಂಗಳಾದ್ರೂ ಬೇಕು. ಏನು 2 ತಿಂಗಳ? ಆದ್ರೆ ನಾವ್ ಅಷ್ಟು ಕಾಯೋಕ್ಕಾಗಲ್ಲ. ಮತ್ ನಾನೇನ್ ಮಾಡ್ಲಿ? ಈ ದುಡ್ಡು 2 ತಿಂಗಳಾದ್ಮೇಲೆನೆ ಸಿಗೋದು. ಹೌದು, ನೀವ್ ಹೇಳಿದ್ ನಿಜ. ಆದ್ರೆ ಮತ್ತೆ ಮಿಸ್ಟರ್ ಹ್ಯಾರಿ ಜೊತೆ ನನ್ ಮೀಟಿಂಗ್ ಇದೆ. ನಿನ್ನಿಂದ ನಾನು ಆಲ್ರೆಡಿ ಲೇಟ್. ಅಮ್ಮ, ನಾವಿವಾಗ ಏನ್ ಮಾಡೋದು? ಯೋಚನೆ ಮಾಡ್ಬೇಡ ಕಂದ. ನಾನು ಯೂನಿವರ್ಸಿಟಿ ಡಿಪ್ಲೊಮಾ ಮಾಡಿದ್ದಾಗಿದೆ. ಸ್ಕಾಟ್ ಗ್ರೂಪ್ ಇಂದ ಇಂಟರ್ವ್ಯೂ ಇನ್ವಿಟೇಷನ್ ಸಿಕ್ಕಿದೆ. ನಾನು ಟಾಪ್ ಪ್ರೋಗ್ರಾಮರ್ ಆದಾಗ ನಮ್ಗೆ ದುಡ್ಡು ಸಿಗತ್ತೆ. ನಡಿ, ಈಗ ಮನೆಗೆ ಹೋಗೋಣ. ಮಿಸ್ಟರ್ ಹ್ಯಾರಿ, ನಮ್ಗೆ ಚಿಕ್ಕ ಯಜಮಾನ್ರು ಸಿಗ್ಲಿಲ್ಲ ಅನ್ಸುತ್ತೆ, ಅವರಿಂದ ಹೋದ್ರು. ಎಲ್ಲ ಪೋರ್ಟ್ಸ್ ನ ಏರ್ಪೋರ್ಟ್ಸ್ ನ ಕ್ಲೋಸ್ ಮಾಡಿ ನಿಮ್ ಶಕ್ತಿ ಎಲ್ಲ ಉಪಯೋಗಿಸಿ ಏನಾದ್ರೂ ಆಗ್ಲಿ ಅವ್ರನ್ನ ಹುಡುಕಿ. ಸರಿ, ನಡೀರಿ. ನಾ ಕೇಳಿದೀನಿ, ಇದು ಸ್ಕಾಟ್ ಫ್ಯಾಮಿಲಿ SCCTಲಿ ತುಂಬಾನೇ ರಿಚ್ ಫ್ಯಾಮಿಲಿ. ಅವ್ರಿಗೆ ವಾರಸ್ದಾರ ಸಿಕ್ಕಿದ್ದಾರೆ. ಸ್ಕಾಟ್ ಫ್ಯಾಮಿಲಿ ಅಂತ ತುಂಬಾ ಶ್ರೀಮಂತರು. ಆ ಮಗು ಅದೃಷ್ಟನೇ ಬದಲಾಗೋಯ್ತು. ಸರ್ಜರಿ ದುಡ್ಡು ಕೊಟ್ಟ ಮೇಲೆ 13 ರೂಪಾಯಿ ಉಳಿದಿದೆ ಅಷ್ಟೇ. ಬೇಕಾ ನಿಮ್ಗೆ? ಹಾ, ಒಂದು ಪೀಸ್ಗೆ 20 ರೂಪಾಯಿನಾ? ಯಾಕಿಷ್ಟು ಕಾಸ್ಟ್ಲಿ? ಇದು ಆರ್ಗ್ಯಾನಿಕ್ ಇದೆ, ಹೆಲ್ದಿ ಸಾಸೇಜ್ ಇದೆ. ಅಫೋರ್ಡ್ ಮಾಡಕ್ಕಾಗಲ್ಲ ಅಂದ್ರೆ ಹೋಗ್ತಾ ಇರು. ಇದು ಆರ್ಗ್ಯಾನಿಕ್ ಆಗೋಕ್ ಹೇಗ್ ಸಾಧ್ಯ? ಸಾರಿ ಕಂದ, ನನ್ನ ಹತ್ರ ದುಡ್ಡಿಲ್ಲ. ಮತ್ತೆ ನಂಗೆ ತಿನ್ನೋದು ಇಲ್ಲ. ಅಮ್ಮ, ಉಸಿರು ಒಳಗೆ ಹೇಳ್ಕೋ. ಮಜಾ ಬಂತ ತಾನೆ? ಈ ವಾಸನೆ ನೆನ್ಪಿಟ್ಕೋ. ಮನೆಗೆ ಹೋದ್ಮೇಲೆ ನಾವೇ ಮಾಡಿ ತಿನ್ನೋಣ, ಫುಲ್ ಫ್ರೀ. ಹೋಗಿ ಇಲ್ಲಿಂದ. ನಮ್ ಕಂಪ್ನಿ ಪ್ರೋಗ್ರಾಮರ್ ಪೋಸ್ಟ್ ಎಲ್ಲ ಫಿಲ್ ಆಗ್ಬಿಟ್ಟಿದೆ. ಆದ್ರೆ ಈಗ CEO ಸೆಕ್ರೆಟರಿಗೆ ಒಂದು ನೋಟಿಫಿಕೇಶನ್ ಬಂದಿದೆ. ಒಂದ್ ಅಸಿಸ್ಟೆಂಟ್ ಪೊಸಿಷನ್ ಓಪನ್ ಇದೆ. ನಿನ್ ಪೋರ್ಟ್ಫೋಲಿಯೋಗೆ ಮ್ಯಾಚ್ ಆಗೋದಿಲ್ಲ. ಆದ್ರೆ ಸ್ಯಾಲರಿ 10,000. ನೀವ್ ಟೆನ್ಷನ್ ಮಾಡ್ಕೋಬೇಡಿ, ನಾನು ತುಂಬಾ ಒಳ್ಳೆ ಅಸಿಸ್ಟೆಂಟ್. ಗುಡ್, ಟ್ರೈ ಮಾಡೋಣವಾ? ಸೆಕ್ರೆಟರಿ ಸಿಂಡಿ, ಇವರೇ ಹೊಸ ಅಸಿಸ್ಟೆಂಟ್ ಝೋಯಿ. ಇವ್ರಿಗೆ ಕೆಲ್ಸ ಹೇಳ್ಕೊಡು. ಈ ಕಾಲದಲ್ಲಿ ಶತ್ರುಗಳು ಬೇಗ ಎದುರಾಗ್ತಾರೆ. ನೀನಾ? ನನ್ ಮಗನ್ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು, ನಾನು ಈ ಕೆಲ್ಸ ಮಾಡ್ಲೇಬೇಕು. ಸೆಕ್ರೆಟರಿ ಸಿಂಡಿ, ಅವತ್ತೇನೋ ಮಿಸ್ಟೇಕ್ ಆಗೋಯ್ತು. ಈಗ ನನ್ಗೆ ಬೆಣ್ಣೆ ಹಾಕ್ತಿದ್ಯಾ? ನೀನ್ ಲೇಟ್ ಆಗಿ ಬಂದಿದ್ಯಾ. ಮಿಸ್ಟರ್ ಹ್ಯಾರಿಗೆ ನಿನ್ನಂತವ್ರನ್ನ ನೋಡಿದ್ರೆ ಆಗಲ್ಲ. ಸ್ವಲ್ಪ ದಿನದಲ್ಲಿ ಅವ್ರು ನಿನ್ನ ತೆಗ್ದು ಹಾಕ್ತಾರೆ. ಹಲೋ ಮಿಸ್ಟರ್ ಹ್ಯಾರಿ. ಮಿಸ್ಟರ್ ಹ್ಯಾರಿ, ಇವರೇ ಮಿಸ್ಟರ್ ಹ್ಯಾರಿನಾ? ಇವ್ರನ್ನ ಮುಂಚೆ ಎಲ್ಲೋ ನೋಡಿದ್ದೀನಿ. ಈ ಹುಡ್ಗಿನ ನಾನೆಲ್ಲೋ ನೋಡಿರೋ ಹಾಗಿದೆ. ಹ್ಯಾರಿ,
ಇವಳ ಕ್ಯಾರೆಕ್ಟರ್ ಏನಷ್ಟು ಒಳ್ಳೇದಲ್ಲ, ಮತ್ತೆ ಇವಳ ಹತ್ರ ಒಂದ್ ಮಗು ಕೂಡ ಇದೆ. ಯಾವಾಗ್ಲೂ ಇವಳ ಧ್ಯಾನ ಮಗು ಮೇಲೆ ಇರುತ್ತೆ. ಇವಳು ಅಸಿಸ್ಟೆಂಟ್ ಪೊಸಿಷನ್ಗೆ ಸೂಟಬಲ್ ಅಲ್ಲ. ನಾನು ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ದೀನಿ. ಅದಕ್ಕೇನು, ಒಂದ್ ಅಸಿಸ್ಟೆಂಟ್ 24/7 ಕಾಲ್ ಅಲ್ಲೇ ಇರ್ಬೇಕಾಗತ್ತೆ. ನಿನ್ಗೆ ಒಂದ್ ಮಗು ಬೇರೆ ಇದೆ, ನೀನ್ ಇದನ್ ಮಾಡಕ್ ಸಾಧ್ಯನಾ? ನಾನ್ ಸರಿಯಾಗಿ ಹೇಳ್ದೆ ಅಲ್ವಾ? ನಿಮ್ಮ ಮಗಂಗೆ ಎಷ್ಟು ವರ್ಷ ಆಗಿದೆ? ಈಗ ಅವ್ನ್ಗೆ 6 ವರ್ಷ. ಸರಿ, ನೀವು ಜಾಯ್ನ್ ಆಗಿ ನನ್ನ ಹಿಂದೆ ಬನ್ನಿ. ನಾನಾ? ಹಾ, ಆದ್ರೆ ಯಾಕೆ ಹ್ಯಾರಿ ಇಂಥ ಹುಡ್ಗಿನ್ ಯಾಕೆ ಹೈರ್ ಮಾಡ್ತಿದ್ಯಾ? ಅವರು ತಾಯಿ ಆಗಿರೋದ್ರಿಂದ ಅವ್ರಿಗೆ ಮಕ್ಕಳ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಮಿಸ್ಟರ್ ಹ್ಯಾರಿ ಅವರಿಂದ ಕಲಿಬೇಕು ಅಂತಿದ್ದಾರೆ. ಏನು? ಆದ್ರೆ ಹ್ಯಾರಿಗ್ ಇದೆಲ್ಲ ಯಾಕೆ ಬೇಕು? ಅಸಿಸ್ಟೆಂಟ್ ಝೋಯಿ, ಹಾ ನನಗೆ ಹೇಳು, 6 ವರ್ಷದ ಮಗು ಹೇಗಿರ್ತಾನೆ? ಹಾ ಅಲ್ಲ, ಎಲ್ಲದಕ್ಕೂ ಯಾಕೆ ಅಂತ ಕೇಳೋ ಅಂತ ವಯಸ್ಸು ಇದು. ಅದ್ರಲ್ಲೂ ನನ್ ಮಗ ಬರೀ ಸ್ಮಾರ್ಟ್ ಅಲ್ಲ, ಅವನು ತುಂಬಾ ಟ್ಯಾಲೆಂಟೆಡ್ ಹೌದು. ಮತ್ತೆ ನನ್ನ ಮಗು ನಿನ್ ಮಗಗಿಂತ ತುಂಬಾ ಹ್ಯಾಂಡ್ಸಮ್ ಇರ್ತಾನೆ. ಸಾಧ್ಯನೇ ಇಲ್ಲ. ಯಾರು ನನ್ ಮಗನ್ ಲುಕ್ ನ ಕಂಪೇರ್ ಮಾಡ್ಕೊಳಕ್ ಆಗಲ್ಲ. ಆದ್ರೆ ಇವರು ಬಾಸು, ನಾನು ವಾದ ಮಾಡೋದಕ್ಕಾಗಲ್ಲ. ನನ್ ಹತ್ರ ನನ್ ಮಗಂದೊಂದು ವಿಡಿಯೋ ಇದೆ, ನೋಡ್ತೀರಾ? ಡ್ಯಾಡ್, ಒಂದ್ ನಿಮಿಷ ಇಲ್ಲಿ ನೋಡು. ಇದೆಲ್ಲ ನಾನು ನನ್ನ ಮೊಮ್ಮಗನಿಗೋಸ್ಕರ ಖರೀದಿ ಮಾಡಿದ್ದೀನಿ. ಇಷ್ಟೊಂದು ಟಾಯ್ಸಾ? ಆಲ್ರೆಡಿ ರೂಮ್ ಎಲ್ಲ ಫುಲ್ ಆಗಿದೆ. ಮಿಕ್ಕಿದ್ದನ್ನ ಇಲ್ಲಿ ಆಚೆ ಇಟ್ಟಿದ್ದೀನಿ. ನನ್ನ ಪಕ್ಕದಲ್ಲಿರೋ ಬಂಗ್ಲೆನ್ ಕೂಡ ಖರೀದಿ ಮಾಡ್ತಾ ಇದ್ದೀನಿ ಈ ಟಾಯ್ಸ್ ನ ತುಂಬಿಡೋದಕ್ಕೆ ನನ್ನ ಮೊಮ್ಮಗನಿಗೋಸ್ಕರ. ಇದಲ್ದೆ ನಾನು ಒಂದು ಪ್ಲೇ ಗ್ರೌಂಡ್ ನ ರೆಡಿ ಮಾಡಿಸ್ತಾ ಇದ್ದೀನಿ, ಬರೀ ನನ್ನ ಮೊಮ್ಮಗನಿಗೋಸ್ಕರ ಅಷ್ಟೇ. ಜಾಕ್ ಯಾವತ್ತು ಪ್ಲೇ ಗ್ರೌಂಡ್ ಹೋಗಿಲ್ಲ. ಇವ್ರ ಮಗಂಗ್ ಸ್ವಂತ ಪ್ಲೇ ಗ್ರೌಂಡ್ ಇದೆ. ಈ ತರ ವ್ಯತ್ಯಾಸ ಇಷ್ಟೊಂದ್ ಯಾಕಿರುತ್ತೆ ನನ್ ಕಂದಮ್ಮ? ಅಯ್ಯೋ ಡ್ಯಾಡ್, ಮಕ್ಳಿಗೆ ಇಷ್ಟೊಂದು ಪ್ರೀತಿ ತೋರಿಸ್ಬಾರ್ದು. ಅವನು ನನ್ನ ಮೊಮ್ಮಗ, ಅವನಿಗೆ ಖರ್ಚು ಮಾಡ್ದೆ ಇನ್ಯಾರಿಗೋಸ್ಕರ ಖರ್ಚು ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ಅವನು ವಾಪಸ್ ಬಂದಾಗ ನನ್ನೇ ಜಾಸ್ತಿ ಪ್ರೀತಿ ಮಾಡೋದು. ಸರಿ, ನನ್ ಮಗ ನನ್ಗಿಂತ ಶ್ರೀಮಂತ ಆಗ್ತಾನೆ. ಅಸಿಸ್ಟೆಂಟ್ ಝೋಯಿ, ನಿನಗೊಂದು ಕೆಲಸ ಇದೆ. ಬಾಸ್, ಅದು ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸ್ಕಿಲ್ಸ್ ಮಾಡ್ತೀನಿ, ದೇಹನಲ್ಲ. ಅಸಿಸ್ಟೆಂಟ್ ಝೋಯಿ, ನೀನ್ ನಿನ್ನ ತುಂಬಾ ಸ್ಮಾರ್ಟ್ ಅನ್ಕೊಂಡಿದ್ಯಾ? ನನಗ್ ನಿನ್ ಬಾಡಿ ಬೇಕಿದ್ದಿದ್ರೆ ನಾನ್ ನಿನ್ನ ಯಾಕೆ ಸೇರಿಸ್ಕೋತಿದ್ದೆ? ಎಲ್ಲ ಸ್ಟೋರ್ ಅವರು ಅಟೆನ್ಷನ್, ಮಿಸ್ಟರ್ ಹ್ಯಾರಿ ಅವರ ಮಗನಿಗೋಸ್ಕರ ಬಟ್ಟೆ ಖರೀದಿ ಮಾಡೋದಕ್ಕೆ ಬಂದಿದ್ದಾರೆ. ಎಲ್ಲರೂ ಮೇಲೆ ಬನ್ನಿ. ಮಿಸ್ಟರ್ ಹ್ಯಾರಿ, ಇದು ಸ್ಟೋರ್ ಅಲ್ಲಿರೋ 6 ವರ್ಷದ ಮಕ್ಕಳ ಕಲೆಕ್ಷನ್. ಅಯ್ಯೋ ದೇವ್ರೆ, ಇವ್ರೆಲ್ಲ ಬಟ್ಟೆ ತಗೊಂಡ್ರ? ಮಾಲ್ ಖಾಲಿ ಆಗೋಗಿದೆ. ಅಸಿಸ್ಟೆಂಟ್ ಝೋಯಿ, ಹಾ, ಮಕ್ಕಳಿಗೆ ಯಾವ ಫ್ಯಾಬ್ರಿಕ್ ಸೂಟ್ ಆಗುತ್ತೆ? 6 ವರ್ಷದ ಮಗು ತುಂಬಾ ಆಕ್ಟಿವ್ ಆಗಿರುತ್ತೆ, ಬೇಗ ಬೆವರ್ತಾರೆ. ಕಾಟನ್ ಫ್ಯಾಬ್ರಿಕ್ ಒಳ್ಳೇದು. ತಮ್ಮ ಮಗನ್ ಬಗ್ಗೆ ಎಷ್ಟು ಯೋಚಿಸ್ತಾರೆ. ಇವ್ರ ಮಗ ತುಂಬಾ ಅದೃಷ್ಟವಂತ. ನಮ್ ಜಾಕ್ ತಂದೆ ಹೇಗಿದ್ದಾರೆ ಅಂತಾನೆ ಗೊತ್ತಿಲ್ಲ, ಮಗು ಬಗ್ಗೆ ಏನ್ ಅನ್ಕೋತಾರೆ ಅಂತಾನೂ ಗೊತ್ತಿಲ್ಲ. ಇದು ಮತ್ತೆ ಇದು ಕೂಡ ನನಗೆ ಈ 3 ಬೇಡ. ಮಿಕ್ಕಿದ್ದೆಲ್ಲ ಈಗಲೇ ಪ್ಯಾಕ್ ಮಾಡಿ. ಆಗ್ಲಿ ಸರ್. ಇಷ್ಟೊಂದೆಲ್ಲ ಬಟ್ಟೆ ಈಗ ತಾನೇ ಮಕ್ಕಳಿಗೆ ಅಷ್ಟೊಂದೆಲ್ಲ ಕೊಡ್ಬಾರ್ದು ಅಂತ ಹೇಳಿದ್ರು, ಆದ್ರೆ ಈಗ ಮಗನ ಅಟೆನ್ಷನ್ಗೆ ಕಂಪೀಟ್ ಮಾಡ್ತಿದ್ದಾರೆ. ಓ, ಇಷ್ಟು ಕಾಸ್ಟ್ಲಿನಾ? ಇದು ನನ್ ಮಗನ್ ಟ್ರೀಟ್ಮೆಂಟ್ಗೆ ಆಗೋಷ್ಟು ದುಡ್ಡು. ಏನ್ ಚಟ್ಪಡಿಸ್ತಾ ಇದೀಯಾ? ಅದು ನಾನ್ ಏನ್ ಹೇಳ್ತಿದ್ದೆ ಅಂದ್ರೆ, ನಿಮ್ ಟೇಸ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲ ಬಟ್ಟೆ ತುಂಬಾ ಚೆನ್ನಾಗಿದೆ. ಇದು ನಿನ್ ಮಗನಿಗೆ ತಗೋ. ಇಲ್ಲ, ಬೇಡ ಬೇಡ, ಇದು ತುಂಬಾ ಕಾಸ್ಟ್ಲಿ ಇದೆ. ನಾನು ಯಾವ್ದನ್ನ ಒಂದ್ಸರಿ ಕೊಡ್ತೀನೋ ಅದನ್ನ ವಾಪಸ್ ತಗೊಳಲ್ಲ. ಚೆಕ್ ಮಾಡು. ಹೇ, ಇದನ್ನ ನಾನು ರಿಟರ್ನ್ ಮಾಡ್ಬೋದಾ? ಸಾರಿ, ಇದು ಕಸ್ಟಮೈಡ್ ಆಗಿದೆ, ಇದನ್ನ ರಿಟರ್ನ್ ಮಾಡೋಕ್ಕಾಗಲ್ಲ. ಬಟ್ಟೆ ರಿಟರ್ನ್ ಮಾಡಿ ನನ್ ಮಗನ್ ಟ್ರೀಟ್ಮೆಂಟ್ಗೆ ನಾನು ದುಡ್ಡು ಬಳಸ್ಬೋದಿತ್ತು. ಶಾರ್ಟ್ಕಟ್ ನಿಜವಾಗ್ಲೂ ಕೆಲಸ ಮಾಡಲ್ಲ. ಜಾಕ್, ಇನ್ನು ಕೆಲ್ಸದ ಮೇಲೆ ಇದೀನಿ, ಬೇಗ ವಾಪಸ್ ಬರ್ತೀನಿ. ಅಸಿಸ್ಟೆಂಟ್ ಝೋಯಿ, ನಿಮ್ ಮಗ ಮನೇಲಿ ಒಬ್ನೇ ಇದಾನಾ? ಆಕ್ಚುಲಿ ಅವನಿಗೆ ಹುಷಾರಿಲ್ಲ, ಮತ್ತವ್ನ್ ಸ್ಕೂಲ್ಗೂ ಹೋಗಿಲ್ಲ. ಒಂದ್ ಕೆಲ್ಸ ಮಾಡು,
ನಾಳೆ ಅವನ್ನ ಆಫೀಸಿಗೆ ಕರ್ಕೊಂಬ. ಥ್ಯಾಂಕ್ ಯು ಮಿಸ್ಟರ್ ಹ್ಯಾರಿ. ಇದು ನನಗೆ ಒಳ್ಳೆ ಚಾನ್ಸ್. ನಾನು 6 ವರ್ಷದ ಮಗು ಜೊತೆ ಇರೋ ಅಭ್ಯಾಸ ಮಾಡ್ಕೋಬಹುದು. ವಾವ್, ನಾಳೆ ಜಾಕ್ ಮನೇಲಿ ಒಬ್ನೇ ಇರೋ ಅವಶ್ಯಕತೆ ಇಲ್ಲ. ಜಾಕ್, ಅಮ್ಮ ಈಗ ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲಿ ಒಬ್ನೇ ಕಾರ್ಟೂನ್ ನೋಡ್ತಿರ್ತೀಯಾ? ಸರಿ ಅಮ್ಮ, ನೀನ್ ಚಿಂತೆ ಮಾಡ್ಬೇಡ ಅಮ್ಮ. ನನ್ಗಿಲ್ಲಿ ಫ್ರೀ ವೈಫೈ ಸಿಗತ್ತೆ, ಎಲ್ಲ ಸರಿ ಇದೆ. ನನ್ ಖಂಡಿತ ಅಲ್ಲಿ ಇಲ್ಲಿ ಓಡೋದಿಲ್ಲ. ಇಲ್ಲಿ ಬೇಗ ಕಿಸ್ ಮಾಡು. ಗುಡ್ ಬಾಯ್. ಝೋಯಿ, ನಿನ್ ಮಗ ಎಷ್ಟು ಕ್ಯೂಟ್ ಇದಾನೆ. ನನ್ನ ಹತ್ರ ಮ್ಯಾಂಗೋ ಇದೆ, ಅವನಿಗೆ ತಿನ್ನಕ್ ಇಷ್ಟನಾ? ಥ್ಯಾಂಕ್ ಯು, ಆದ್ರೆ ಮ್ಯಾಂಗೋ ಅಲರ್ಜಿ ಅವನ್ಗೆ. ಏನು ಪರವಾಗಿಲ್ಲ, ನನ್ನ ಹತ್ರ ಸ್ಟ್ರಾಬೆರಿ ಕೇಕ್ನು ಇದೆ, ಅದ್ ಫ್ರಿಜ್ ಅಲ್ಲಿ ಇದೆ, ನಾನು ಆಮೇಲೆ ಕೊಡ್ತೀನಿ. ಹಾ, ಥ್ಯಾಂಕ್ ಯು. ಅಮ್ಮ, ನಂಗೆ ಸರಿ ಅನ್ನಿಸ್ತಿಲ್ಲ. ಏನಾಯ್ತು? ನೀನು ಮ್ಯಾಂಗೋ ತಿಂದ್ಯಾ? ಇಲ್ಲ, ನಾನು ಆಂಟಿ ಕೊಟ್ಟಿರೋ ಸ್ಟ್ರಾಬೆರಿ ಕೇಕ್ ತಿಂದಿದ್ದೆ. ಜಾಕ್, ನಿನಗ್ ಗೊತ್ತಿಲ್ವಾ ಕೆಲ್ಸ ಮಾಡುವಾಗ ಹೀಗ್ ಕಿರ್ಚಬಾರ್ದು ಅಂತ? ಇಲ್ಲಿ ಗಲಾಟೆ ಮಾಡ್ಬೇಡ. ಇದು ಕೆಲ್ಸ ಮಾಡೋ ಜಾಗ, ಯಾವ್ದೋ ಮಗುದು ಪ್ಲೇ ಗ್ರೌಂಡ್ ಅಲ್ಲ. ಇಲ್ಲಿ ಮಕ್ಕಳನ್ನ ಕರ್ಕೊಂಡ್ ಬರೋದಕ್ಕೆ. ಕ್ಷಮಿಸ್ಬಿಡಿ, ನಡಿ ಹೊರಗ್ ಹೋಗೋಣ. ಕ್ಷಮೆ ಏನಕ್ ಬೇಕು? ಒಬ್ಬ ತಂದೆ ಇಲ್ದೇ ಇರೋವಂತ ಹಾಳಾಗಿರೋ ಮಗು ಇವನ್ಗೆ ಮರ್ಯಾದೆನೇ ಇಲ್ಲ. ನನ್ ಮಗ ಹಾಗೆಲ್ಲ ಏನೂ ಅಲ್ಲ. ನಾನ್ ನಿನ್ ರೆಕಾರ್ಡ್ಸ್ ನೋಡಿದೀನಿ, ನೀನ್ ಇವಾಗಿನ ತನಕ ಅನ್ಮ್ಯಾರಿಡ್. ಮತ್ತೆ ಈ ಮಗು ಇದಕ್ಕೆ ತಂದೆನೇ ಇಲ್ಲ. ನಿನ್ನ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಾನ್ ಬರೀ ನಿಜ ಹೇಳ್ತಿದ್ದೀನಿ. ನಿನ್ಗೆ ನಾಚಿಕೆ ಆಗ್ತಾ ಇದ್ರೆ ಇವ್ರ ತಂದೆ ಯಾರು ಅಂತ ಹೇಳು. ನನ್ನ ಮಗನ ಬಗ್ಗೆ ಯಾರಿಗಾದ್ರೂ ಗೊತ್ತಾಯ್ತಾ? ಅವರು ಮತ್ತೆ ಅವರಮ್ಮ ಬಾಡಿಗೆ ಮನೆ ತಗೊಂಡಿದ್ದಾರೆ ಅನ್ಸುತ್ತೆ. ಅವರ ಇನ್ಫೋ ಎಲ್ಲೋ ರಿಜಿಸ್ಟರ್ ಇಲ್ಲ, ಆದ್ರೆ ಚಿಂತೆ ಮಾಡಬೇಡಿ, 2 ದಿನದಲ್ಲಿ ಹುಡುಕ್ತೇವೆ. ಮತ್ತೆ ಅಸಿಸ್ಟೆಂಟ್ ಜೋಯಿ ಅವ್ರ ಮಗನ್ನ ಆಫೀಸಿಗೆ ಕರ್ಕೊಂಡ್ ಬಂದಿದ್ದಾರಾ? ಹೇಳು, ಈಗ ಬಾಯಾಗ್ ಬಂದಾಯ್ತು. ಮೊದ್ಲಿಂದ ನೀನು ಜನರನ್ನ ಸೆಳ್ಕೊಳ್ಳೋದಕ್ಕೆ ನಿನ್ ಮಗುನ ಬಳಸ್ತಾ ಇದ್ಯಾ, ಮತ್ತೆ ಫ್ರೀಯಾಗಿ ಊಟ ಮಾಡಿಸೋದಕ್ಕೆ ನಿನ್ ಕಂಪನಿಗೂ ಕರ್ಕೊಂಡ್ ಬಂದ್ಯಾ. ಝೋಯಿ, ನಿನ್ಗೆ ನಾಚಿಕೆನೇ ಇಲ್ವಾ? ನನ್ ಮಗು ಮುಂದೆ ನಿನ್ ಜೊತೆ ವಾದ ಮಾಡೋದಿಲ್ಲ. ನಡಿ. ಇರು, ಈ ಕಂಪನಿಗೆ ಮಗುನ್ ಕರ್ಕೊಂಡ್ ಬರೋದಕ್ಕೆ ಯಾರ್ ಪರ್ಮಿಷನ್ ಕೊಟ್ರು? ಮಿಸ್ಟರ್ ಹ್ಯಾರಿ. ಸುಳ್ಳು ಹೇಳ್ತಿದ್ಯಾ? ಮಿಸ್ಟರ್ ಹ್ಯಾರಿ ನಿನ್ನ ಕಂಪನಿ ಒಳಗಡೆ ಮಗುನ್ ತರಕ್ ಯಾಕೆ ಬಿಡ್ತಾರೆ? ಕಂಪನಿಲಂತ ಪಾಲಿಸಿನೇ ಇಲ್ಲ. ನಿಜ, ಕಂಪನಿಲಿ ಈ ತರ ಯಾವ್ದೇ ಬೆನಿಫಿಟ್ಸ್ ಇಲ್ಲ. ಅಸಿಸ್ಟೆಂಟ್ ಝೋಯಿ ನಿನ್ ಮಗನ್ ಜೊತೆ ಇರ್ಬೇಕಂದ್ರೆ ರಜಾ ತಗೋ. ಇದು ನಿಜ. ಪ್ಲೀಸ್ ಇದನ್ ಮಾತ್ರ ಹೇಳ್ಬೇಡ. ಹ್ಯಾರಿ ಮಗುನ ಹುಡುಕ್ತಾ ಇದಾರೆ ಅಂತ ನೀನ್ ಮಗುನ ಆಫೀಸ್ ಕರ್ಕೊಂಡ್ ಬಂದೆ ಅಂತ ಹೇಳು. ನಾನ್ ಸರಿಯಾಗಿ ಹೇಳ್ದೆ ತಾನೆ? ಆಮೇಲೆ ಹೇಳಕ್ ಬರ್ಬೇಡ ನಿನ್ ಮಗನೇ ಹ್ಯಾರಿ ಅವ್ರ ಮಗ ಅಂತ. ನಾನು ನೀವ್ ಅನ್ಕೊಂಡಿರೋ ತರ ಹೆಣ್ಣಲ್ಲ. ನೀನು ಮೊದ್ಲೇ ಮಗುನ್ ಕರ್ಕೊಂಡ್ ಬಂದಿದ್ಯಾ, ಮತ್ತೆ ನಿನ್ಗೆ ಗೊತ್ತಿಲ್ಲ ಏನ್ ಕನ್ಸ್ ಕಾಣ್ತಿದ್ಯಾ. ನೀನ್ ಒಂದ್ ಕೆಲ್ಸ ಮಾಡು, ಮಗುನ್ ಕರ್ಕೊಂಡ್ ಹೋಗಿ ಮನೇಲಿ ಇದ್ಬಿಡು, ಸರಿನಾ? ಮಗು ಆಗೋದು ನಾಚಿಕೆ ಪಡೋ ವಿಷಯನ ಯಾಕೆ ನಿನಗೆ ನಿನ್ ತಾಯಿ ಜನ್ಮ ಕೊಟ್ಟಿಲ್ವಾ? ನನ್ ಹತ್ರ ಈ ರೀತಿ ಮಾತಾಡೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ ಹೇಳು? ನಮ್ಮಮ್ಮಂಗೆ ಟಾರ್ಚರ್ ಮಾಡ್ಬೇಡ ಮುಟ್ಟಾಳ. ನಿಮ್ಮಮ್ಮ ನಿನ್ಗೆ ಏನು ಹೇಳ್ಕೊಟ್ಟಿಲ್ಲ ಅನ್ಸತ್ತೆ. ಬಾ, ನಾನ್ ನಿನ್ಗೆ ಏನ್ ಮಾಡ್ತಿದ್ಯಾ? ಕಥೆಯಲ್ಲಿ ಮುಂದೇನಾಗುತ್ತದೆ ಎಂದು ತಿಳಿಯಲು ಡ್ಯಾಶ್ ರೀಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.